ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯ ವಿಚಾರ. ಇಂದಿನಿಂದ ಸಜಾ ಕೈದಿಯಾಗಿ ವಿನಯ್ ಸೆರೆವಾಸವನ್ನು ಅನುಭವಿಸಲಿದ್ದಾರೆ. ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಇಂದು ವಿನಯ್ ಸೇರಿ ಎಲ್ಲ ಅಪರಾಧಿಗಳಿಗೆ ಸಿಟಿಪಿ ಸಂಖ್ಯೆ ಸಜಾಬಂದಿ ಕೈದಿಗಳ ಬಟ್ಟಿಯನ್ನು ನೀಡಲಿದ್ದಾರೆ ಜೈಲಾಧಿಕಾರಿಗಳು. ನಿನ್ನೆ ಪ್ರಮುಖವಾದಂಥ ಆದೇಶವನ್ನು ಹೊರಡಿಸಿರುವಂಥದ್ದು ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಆದೇಶವನ್ನು ಪ್ರಕಟಿಸಲಾಗಿದೆ. ಇದೀಗ ಮುಂದಿನ ಪ್ರಕ್ರಿಯೆಗಳು ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಪ್ರಕ್ರಿಯೆ ಈ ರೀತಿ ಆಗಿದೆ. ಇವತ್ತಿನಿಂದ ಸಜಾ ಕೈದಿಯಾಗಿ ವಿನಯ್ ಸೆರೆವಾಸವನ್ನು ಅನುಭವಿಸಲಿದ್ದಾರೆ. ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾದಂಥ ಹಿನ್ನೆಲೆಯಲ್ಲಿ ಇವತ್ತು ವಿನಯ್ ಸೇರಿ ಎಲ್ಲ ಅಪರಾಧಿಗಳಿಗೆ ಸಿಟಿಪಿ ಸಂಖ್ಯೆ ಸಜಾಬಂದಿ ಕೈದಿಗಳ ಬಟ್ಟಿಯನ್ನು ನೀಡಲಿದ್ದಾರೆ ಜೈಲಾಧಿಕಾರಿಗಳು. ಸೊ ನೋಡಿ, ಶಾಸಕರಾಗಿದ್ದವರು, ಸಚಿವರಾಗಿದ್ದವರು ಎಲ್ಲವನ್ನೂ ನೋಡಿರ್ತಾರೆ. ಅವರಿಗೆ ಅಧಿಕಾರ ಸಿಕ್ಕಿರತ್ತೆ, ಗೌರವ ಸಿಕ್ಕಿರತ್ತೆ, ಹಣ ಸಿಕ್ಕಿರತ್ತೆ. ಬಟ್ ಮನುಷ್ಯನ ಕೆಲವೊಮ್ಮೆ ಅದನ್ನು ಅಹಂ ಅಂತಿರೋ ಅಥವಾ ದುರಹಂಕಾರ ಅಂತಿರೋ ಅಥವಾ ಅತಿರೇಕದ ವರ್ತನೆ ಅಂತಿರೋ, ವಿವೇಚನೆಯ ಇಲ್ಲದ ವರ್ತನೆ ಅಂತ ಅಂತಿರೋ, ದುರ್ಬಳಕೆ ಅಂತ ಅಂತಿರೋ ಗೊತ್ತಿಲ್ಲ. ಅವುಗಳು ಮನುಷ್ಯನನ್ನು ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತೆಲ್ಲ ನೆಟ್ಟಿಗಿದ್ದಿದ್ರೆ ಸಚಿವರಾಗಿ ಇರ್ಬೋದಿತ್ತು, ಸರ್ಕಾರಿ ಕಾರ್ನಲ್ಲಿ ಹೋಗ್ಬೋದಿತ್ತು. ಈಗ ಹೋಗ್ತಿರೋದು ಸರ್ಕಾರದ ವೆಹಿಕಲ್ಲು, ಬಟ್ ಚೇಂಜ್. ಈಗ ಜೈಲಲ್ಲಿ ಇರಬೇಕಾದಂಥ ಪರಿಸ್ಥಿತಿ. ಅವರನ್ನು ಹತ್ತಿರದಿಂದ ನೋಡಿದವ್ರಿಗೆ, ಅವರ ಕಾರ್ಯಕರ್ತರಿಗೆ, ಅವರ ಕುಟುಂಬಸ್ಥರಿಗೆ, ಅವರ ಅಭಿಮಾನಿಗಳಿಗೆ, ಅವ್ರ ಪಕ್ಷದವ್ರಿಗೆ ಒಂಥರ ಬೇಸರ. ಬಟ್ ಒಂದು ಜೀವ ಹೋಗಿತ್ತಲ್ಲ, ಅದಕ್ಕೆ ಬೆಲೆ ತೆರಲೇಬೇಕಲ್ಲ. ಅದೂ ಒಂದು ಜೀವನೇ ಅಲ್ವಾ, ಇಂಪಾರ್ಟೆಂಟ್ ಆಗುತ್ತೆ ಎಲ್ಲನೂ ಕೂಡ. ಈ ಕಾರಣಕ್ಕಾಗಿ ಮನುಷ್ಯ ಆದವನು ತಗ್ಗಿ ಬಗ್ಗಿ ಸಂಯಮದಿಂದ, ಸಮಚಿತ್ತದಿಂದ, ಸಮಾಧಾನದಿಂದ ಚಿಂತಿಸಬೇಕು, ಯೋಚಿಸಬೇಕು. ಹಣ ಇದೆ ಅನ್ನೋ ಕಾರಣಕ್ಕೆ ಅಥವಾ ಅಧಿಕಾರ ಇದೆ ಅನ್ನುವಂಥ ಕಾರಣಕ್ಕೆ ಯಾರನ್ನು ಬೇಕಾದರೂ ನೋವಿಸ್ಬೋದು, ಯಾರಿಗೆ ಬೇಕಾದ್ರೂ ಮೋಸ ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಅನ್ಯಾಯ ಮಾಡ್ಬೋದು. ಆಗಲ್ಲ. ಇವತ್ತೆಲ್ಲ ನಾಳೆ ಕಷ್ಟ ಅಥವಾ ಇವತ್ತೆಲ್ಲ ನಾಳೆ ಅದಕ್ಕೆ ಅನುಭವಿಸೋದು ಅನ್ನೋದೊಂದು ಬಂದಾಗ ಅನುಭವಿಸ್ಲೇಬೇಕಾಗತ್ತೆ. ಅದಕ್ಕೆ ಹೇಳೋದು ಹಿರಿಯರು, ಬೇರೆಯವ್ರ ಕಣ್ಣಲ್ಲಿ ಕಣ್ಣೀರು ಹಾಕ್ಸೋಕ್ಕೆ ಹೋಗಬೇಡಿ, ಬೇರೆಯವ್ರ ಕಣ್ಣೀರಿಗೆ ನೀವು ಕಾರಣರಾಗಕ್ಕೆ ಹೋಗಬೇಡಿ, ಇವತ್ತೆಲ್ಲ ನಾಳೆ ಸಮಸ್ಯೆ ಆಗತ್ತೆ ಅಂತ. ನೋಡಿ, ಇವತ್ತು ಎಲ್ಲ ನೆಟ್ಟಿಗಿದ್ದಿದ್ರೆ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಚೀಫ್ ಗೆಸ್ಟ್ ಇವರು. ಈಗ ನೋಡಿದ್ರೆ ಇವತ್ತು ಅವ್ರಿಗೆ ಕೈದಿ ಸಂಖ್ಯೆ ಕೊಡ್ತಾರೆ. ಸಜಾ ಕೈದಿಯಾಗಿ ವಿನಯ್ ಸೆರೆವಾಸವನ್ನು ಅನುಭವಿಸ್ಬೇಕಾಗತ್ತೆ. ಆಮೇಲೆ ಇಲ್ಲಿಗೆ ಎಲ್ಲ ಫೈನಲೈಸ್ ಆಗೋಗ್ಬಿಡ್ತು ಅಂತನೂ ಅಲ್ಲ, ಇನ್ನೂ ಅವ್ರು ಕಾನೂನು ಹೋರಾಟ ಮಾಡೋದಕ್ಕೆ ಆಪ್ಷನ್ಸ್ ಇದೆ. ಮತ್ತು ಕೋರ್ಟ್ ಮೊರೆ ಹೋಗ್ಬೋದು, ಮೇಲ್ಮನವಿ ಸಲ್ಲಿಕೆ ಮಾಡ್ಬೋದು, ಜಾಮೀನು ಸಿಗ್ಬೋದು, ಆದೇಶವನ್ನು ತಿರಸ್ಕರಿಸ್ಬೋದು, ಏನು ಬೇಕಾದರೂ ಆಗ್ಬೋದು, ಗೊತ್ತಿಲ್ಲ. ಕಾನೂನಿನಲ್ಲಿ ಹೋರಾಟಕ್ಕೆ ಎಲ್ರಿಗೂ ಅವಕಾಶ ಅಂತೂ ಇದೆ. ಮುಂದೆ ಇವ್ರಿಗೂ ಒಂದು ಅವಕಾಶ ಇದೆ. ಸಹಜವಾಗಿ ಆಪ್ಷನ್ ಟ್ರೈ ಮಾಡಿಯೇ ಮಾಡ್ತಾರೆ, ಟ್ರೈ ಅಂತೂ ಮಾಡ್ದಂಗಂತೂ ಇರಲ್ಲ. ಬಟ್ ಅಲ್ಲಿ ಏನಾಗುತ್ತೆ, ಸಕ್ಸಸ್ ಸಿಗುತ್ತಾ ಇಲ್ವಾ ಅದು ನೋಡಬೇಕಾಗತ್ತೆ. ಆ ಕಾನೂನು ಹೋರಾಟದಲ್ಲಿ ಅವ್ರು ಗೆಲ್ತಾರ ಇಲ್ವಾ ಅಂತ. ಯಾಕಂದರೆ ಈಗನೂ ಈ ಕ್ಷಣಕ್ಕೂ ಕೆಲವು ಇವರ ಆಪ್ತರು, ಇವ್ರಿಗೆ ಬೇಕಾದವರು, ಇವ್ರ ಸಮೀಪದವರು, ಇವ್ರ ಹತ್ತಿರದವರು ಆ ಥರ ಮಾಡಿಯೇ ಇಲ್ಲ, ಇವರು ಸಿಲುಕಿಸಿದ್ದಾರೆ, ಷಡ್ಯಂತ್ರ, ಮೋಸ, ಅನ್ಯಾಯ, ರಾಜಕೀಯವಾಗಿ ಬೆಳೀತಾ ಇದ್ರು ಅನ್ನುವಂಥ ಕಾರಣಕ್ಕಾಗಿ ಇವರನ್ನು ಟಾರ್ಗೆಟ್ ಮಾಡಿದ್ರು, ಈ ಥರದ್ದೆಲ್ಲ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರ ಬಳಿ ಒಂದು ಆಪ್ಷನ್ ಇದೆ, ಕಾನೂನು ಹೋರಾಟ ಅನ್ನೋದು. ಇದು ನೋಡಿ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯಿಂದ ಹಿಡಿದು ಸಮಾಜದ ತುದಿಯ ವ್ಯಕ್ತಿಯವರೆಗೂ ಇರುವಂಥ ಒಂದೇ ಒಂದು ಸಮಾನವಾದಂಥ ಅವಕಾಶ ಕಾನೂನಿನಲ್ಲಿ. ಕಾನೂನು ಹೋರಾಟ. ನಿಮ್ಗೆ ಅನ್ಯಾಯ ಆಗಿದೆಯಾ, ಕಾನೂನು ಹೋರಾಟ ಮಾಡಿ.